ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಜಗತ್ತು ಹುಣಸೂರು ಯೂಟ್ಯೂಬ್ ಚಾನಲ್. ಇವತ್ತು ಫ್ರೈಡೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ನಮಗೆ ನಮ್ಮ ಜೀವನದಲ್ಲಿ ಇದು ಒಂದು ಇಂಪಾರ್ಟೆಂಟ್ ಹೆಜ್ಜೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂದರೆ ತುಂಬ ಜನ ಗೊತ್ತಿದೆ ನಿಮ್ಮ ರಿಲೇಟಿವ್ಸ್ಗಳಲ್ಲೂ. ಸೊ ಕೆಲವರು ಬೆರಳು ಮಾಡಿ ಕೆಲವೊಂದನ್ನು ಮಾತಾಡಿರ್ತಾರೆ. ಸೊ ಮನೆ ಅನ್ನೋದು ಇಟ್ ಈಸ್ ಅ ಮ್ಯಾಟರ್ ಆಗುತ್ತೆ. ಲೈಫ್ ಅವ್ರು ಹೇಗೆ ಲೀಡ್ ಮಾಡ್ತಾ ಇದ್ದಾರೆ, ಎಷ್ಟು ಖುಷಿಯಾಗಿದ್ದಾರೆ ಅನ್ನೋದು ಯಾರೂ ಕೇಳೋದಿಲ್ಲ. ಖುಷಿಯಾಗಿರೋದನ್ನು ಯಾರೂ ಕೂಡ ಸಹಿಸ್ಕೊಳ್ಳೋದು ಇಲ್ಲ. ಸೊ ಏನಿದ್ರೇನು ಮನೆ ಇಲ್ಲ ಅನ್ನೋ ಒಂದು ಮಾತು ಬಂದುಬಿಡುತ್ತೆ. ಸೊ ಇರೋ ಮನೆ ನನಗೆ ತುಂಬ ಖುಷಿ ಇದೆ. ಈ ಮನೆನ ತುಂಬ ಹಳೇ ಕಾಲದ ಮನೆ, ನಮ್ಮ ಮಾವನವರ ಅಪ್ಪ ಕಟ್ಟಿರೋ ಮನೆ ಇದು. ತುಂಬ ಹಳೇದಾದರೂ ತುಂಬ ಜನ ಇದರಲ್ಲಿ ಜೀವನ ಮಾಡಿ ಹೋಗಿದ್ದಾರೆ. ಅದಕ್ಕೆ ಎಲ್ರಿಗೂ ಜೀವನನ ಕಲ್ಪಿಸ್ಕೊಟ್ಟಿದೆ. ಈ ಮನೆಯಲ್ಲಿ ಅಷ್ಟೇ ಸೆಂಟಿಮೆಂಟ್ ಕೂಡ ಇದ್ದೇ ಇರುತ್ತೆ. ಎಲ್ರಿಗೂ ಕೂಡ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ಬಟ್ ನಮ್ಮ ಲೈಫು ಅಥವಾ ನಮಗೂ ಕೂಡ ಚೇಂಜಸ್ ಅಂತ ಹೇಳಿ ಬೇಕು ಅಂತ ಹೇಳಿ ಅನ್ನಿಸ್ತು. ತುಂಬ ಜನ ಇನ್ನೂ ಅದೇ ಮನೇಲಿದ್ದೀರಾ ಅಂತ ಕೇಳುವಂಥ ಕ್ವಶನ್ಸ್ಗಳಿಗೆ ಉತ್ತರ ಕೊಡಬೇಕು ಅಂತ ಹೇಳಿ ಇವತ್ತು ಆ ಮನೇನ ಭಿನ್ನ ಮಾಡೋದಕ್ಕೆ ನಮಗೆ ಹೇಳಿದರು. ಸೊ ಅದಕ್ಕೋಸ್ಕರ ಅದನ್ನು ಪೂಜೆ ಮಾಡಿ ಅಲ್ಲಿಂದ ಹೊರಟು ನಾನು ಕೂಡ ನನ್ನ ಕೆಲಸಕ್ಕೆ ಹೋಗಬೇಕಿತ್ತು. ಬೆಳಗ್ಗೆನೇ 8:30ಗೆ ಆ ಕೆಲಸ ಮುಗಿಸಿ ತುಂಬ ಕಷ್ಟಪಟ್ಟು ನಮ್ಮ ಸ್ವಂತ ದುಡ್ಡಲ್ಲಿ ಮನೆ ಕಟ್ಟಬೇಕು ಅಂತ ಹೇಳಿ ಈ ಒಂದು ಮನೆಗೆ ಕೈ ಹಾಕ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರಲಿ. ತುಂಬ ಜನ ಬೇಕು ಅಂತ ನಾನು ಕೇಳಲ್ಲ. ಒಳ್ಳೆಯವರು ಅಂತ ಹೇಳಿ ಒಬ್ಬರಿದ್ರು ಸಾಕು. 100 ಜನನೂ ಹಿಂದೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಆ 100 ಜನನೂ ನನಗೆ ಬೇಡ. ಒಬ್ಬರು ನಮ್ಮ ಮುಂದೆ ಒಳ್ಳೆಯದಾಗಿ ಮಾತಾಡಿ ಅಥವಾ ತಪ್ಪಿದರೆ ತಪ್ಪು ಅಂತ ಹೇಳಿ ಒಳ್ಳೆಯದನ್ನು ಒಳ್ಳೆಯದು ಅಂತ ಹೇಳೋರು ಒಬ್ಬರಿದ್ರು ಸಾಕಾಗ್ತಾರೆ. ಸೊ ಹಾಗಾಗಿ ಅಂಥವ್ರಿದ್ರೆ ದಯವಿಟ್ಟು ನೀವು ಹರಿಸುವಂಥ ಮನಸಾರೆ ಇವ್ರಿಗೆ ಒಳ್ಳೆಯದಾಗಲಿ ಅಂತ ಹರಿಸಿದ್ರೆ ನಿಜವಾಗ್ಲೂ ನಮ್ಗೆ ಅದು ಒಳ್ಳೆಯದಾಗುತ್ತೆ. ಇವತ್ತು ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ. ಈ ತಿಂಗಳ ಮುಗಿತಾ ಇದೆ ಮಾರ್ಚು. ಏಪ್ರಿಲ್ 30ಕ್ಕೆ ಪೂಜೆಗೆ ಹೇಳಿದ್ದಾರೆ. ಗುದ್ಲಿ ಪೂಜೆ ಮತ್ತು ಆಯಾ ಪೂಜೆ ಮಾಡೋದಕ್ಕೆ ಹೇಳಿದ್ದಾರೆ. ನಮಗೆ ಡೇಟ್ ಕೊಟ್ಟಿದ್ದಾರೆ. ಸೊ ನನಗೆ ಡೆಫಿನೆಟ್ಲಿ ನಾವು ತುಂಬ ದೊಡ್ಡದು ಬಂಗಲೆ ಕಟ್ಟಬೇಕು ಅಥವಾ ಇನ್ನೇನೋ ಮಾಡಬೇಕು ಅನ್ನೋ ಆಸೆ ಇಲ್ಲ. ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಗುರು ಅದನ್ನೆಲ್ಲ. ಸೊ ನನಗೆ ಚಿಕ್ಕದಾಗಿ ಚೊಕ್ಕವಾಗಿ ನಮಗೆ ಸಮಾಧಾನ ಆಗುವಂಗೆ ನೆಮ್ಮದಿ ಇರುವಂಥ ಒಂದು ಮನೆ ಕಟ್ಟಬೇಕು ಅನ್ನೋ ಆಸೆ ಇದೆ. ಸೊ ಹಾಗಾಗಿ ಆ ಆಸೆನ ಅಥವಾ ಆ ಕನಸನ್ನು ಹಿಂದೆ ಹಟ್ಟಿ ಹೋಗ್ತಾ ಇದ್ದೀನಿ. ಸೊ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಜೊತೆ ಸದಾ ಇರಲಿ ಅಂತ ಕೇಳ್ಕೊತ ತುಂಬ ದಿನ ಆಗ್ತಾಯಿದೆ ವ್ಲಾಗ್ಗಳು ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡ್ತಾಯಿಲ್ಲ. ಡೆಫಿನೆಟ್ಲಿ ಟ್ರೈ ಮಾಡಿ ನಾನು ನಿಮಗೆ ವ್ಲಾಗ್ಸ್ಗಳಲ್ಲಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಈ ಒಂದು ಜಾಗದ ಬಗ್ಗೆ ಮಾತಾಡಲೇಬೇಕು. ಇದು ಹುಣಸೂರಿನ HD ಕೋಟೆ ರೋಡಲ್ಲಿ ಕೈಲಾಸಪುರ ಅಂತ ಹೇಳಿ ಒಂದು ಊರಿದೆ. ಅದರ ಗೇಟ್ ಇದು, ಬಸ್ ಸ್ಟ್ಯಾಂಡ್ ಅದು ಸ್ಟಾಪು. ಅಲ್ಲಿ ನಮಗೆ ನಿಜವಾಗ್ಲೂ ಕೈಲಾಸನೇ ಸಿಕ್ಕಿತ್ತು ಒಂದಿನ. ಅದನ್ನು ನಾನು ಹೇಳ್ತೀನಿ ಬಟ್ ಆಗ್ತಾನೇ ಇಲ್ಲ. ಅದಾದಮೇಲೆ ಅಲ್ಲನ್ನು ನೋಡಿಕೊಂಡು ಕೈ ಮುಗಿತೀನಿ. ಬಸ್ ಸ್ಟ್ಯಾಂಡ್ಗೆ ಕೈ ಮುಗಿತೀವಿ ನಾವು. ಬಾಕ್ಸ್ ತಂದಿದ್ದೆ, ಪುಳಿಯೋಗರೆ ಮಾಡಿದ್ದೆ, ತಿಂದ್ಕೊಂಡು ಇವತ್ತು ಯಾಕೋ ಬಸ್ಸು ಬೇಗ ಬಂದಿತ್ತು 4:15ಗೆ. ನಮ್ಮ ಅತ್ತೆಗೆ ಸ್ವಲ್ಪ ವಾಮಿಟ್ ಜಾಸ್ತಿ ಇತ್ತು. ಅವ್ರಿಗೆ ಟ್ಯಾಬ್ಲೆಟ್ ತೊಗೊಂಡು ಇಡ್ಲಿ ಬೇಕು ಅಂತ ಹೇಳಿದ್ರು, ಇಡ್ಲಿ ತೊಗೊಂಡೆ. ಬಟ್ ನನ್ನ ಮಗಳಿಗೆ ತಿಂಡಿ ತೊಗೊಳಕ್ಕಾಗಲಿಲ್ಲ. ಅವಳಿಗೆ ಅಟ್ಲೀಸ್ಟ್ ಅವಳು ಬೇಜಾರು ಮಾಡ್ಕೊತಾಳೆ ಅಂತ ಹೇಳಿ ಒಂದು ಡೈರಿ ಮಿಲ್ಕನ್ನು ಮತ್ತು ಮೂಂಗ್ ದಾಲ್ ಕಾಳನ್ನು ತೊಗೊಂಡು ಹೋಗೋಣ ಅಂತ ಹೇಳಿ ಅಂಗಡಿಗೆ ಹೋಗಿ ಅಂಗಡಿ ತೊಗೊಂಡು, ಇದು ನಮ್ಮೂರಲ್ಲಿ ಒಂದೇ ಅಂಗಡಿ, 2 ಅಂಗಡಿ ಇದೆ ಬಟ್ ಜಾಸ್ತಿ ಆಲ್ಮೋಸ್ಟ್ ಇದೊಂದೇ ಅಂಗಡಿಗೆ ಎಲ್ಲರೂ ಹೋಗುವಂಥದ್ದು. ಸೊ ಅಲ್ಲಿಂದ ನಾನು ಮನೆಗೆ ಹೊರಟೆ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತ ಈ ವ್ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅಲ್ಲಿ ನಮ್ಮ ಅತ್ತೆ ಮತ್ತು ನನ್ನ ಮಗಳು ಇಬ್ಬರು ಜಗಲಿ ಮೇಲೆ ಕೂತಿದ್ದಾರೆ. ಸೊ ಈ ಮನೆಯೇ ನಾವು ಒಡೆದಾಕಿ ಕಟ್ಟಬೇಕು ಅಂತ ಅಂದ್ಕೊಂಡಿರುವಂಥದ್ದು. ತುಂಬ ಮೆಮೊರೀಸ್ ಇದೆ ತುಂಬ ಜನಕ್ಕೆ ಈ ಮನೆಯಲ್ಲಿ. ಸೊ ಆದಷ್ಟು ಚಿಕ್ಕದಾಗಾದರೂ ಸರಿ ನೆಮ್ಮದಿಯಾಗಿರುವಂಥ ಒಂದು ಮನೆನ ಕಟ್ಕೊತೀವಿ. ಸೊ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊತ ನನ್ನ ಮಗಳಿಗೆ ತಿಂಡಿ ಕೊಟ್ಟರೆ ಅವಳು ಖುಷಿಯಾಗಿ ಇಸ್ಕೊಂಡ್ಳು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್ ಗೈಸ್. ಬಾಯ್.